ಬಳ್ಳಾರಿಯಲ್ಲಿ ಏನು ಫೈರಿಂಗ್ ಆದಂಥ ವಿಚಾರ, ಆ ಗಲಾಟೆಯಲ್ಲಿ ಒಬ್ಬ ಅಮಾಯಕ ಕಾರ್ಯಕರ್ತನ ಸಾವಾಗಿತ್ತು. ಆ ಸಾವಿಗೆ ಪರಿಹಾರ ರೀತಿಯಾಗಿ 725 ಲಕ್ಷ ಹಾರ್ಟ್ ಕ್ಯಾಶ್ ಕೊಟ್ಟಿದ್ದಾರೆ. ಅದು ಕೆಲವೊಂದು RBIನ ಗೈಡ್ಲೈನ್ಸ್ನ ವೈಲೇಷನ್ ಆಗಿದೆ. 25 ಲಕ್ಷ ಅಲ್ಲ, ಆ ಕುಟುಂಬಕ್ಕೆ 25 ಕೋಟಿ ಕೊಟ್ಟರು ಕೂಡ ಕಮ್ಮಿನೇ. ಆದರೆ ಸರ್ಕಾರದ ಒಬ್ಬರು ಸಚಿವರಾಗಿ ಯಾವ ರೀತಿಯಾಗಿ ಅವ್ರು ಹಣ ಕೊಡಬೇಕು ಅದನ್ನು ಮರ್ತಿ ಇವರು 25 ಲಕ್ಷ ಹಾರ್ಡ್ ಕ್ಯಾಶ್ ಕೊಟ್ಟಿರೋದು ಅನುಮಾನಾಸ್ಪದವಾಗಿದೆ. ಆ ಕ್ಯಾಶು ಅಕೌಂಟೇಬಲ್ ಆಗಿದೆಯಾ ಇಲ್ಲ ಬ್ಲ್ಯಾಕ್ ಮನಿನ, ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ನಾನು ದೂರು ಕೊಟ್ಟಿದ್ದೀನಿ. ಮತ್ತು ಇವರು 2 ಲಕ್ಷಕ್ಕಿಂತ ಹೆಚ್ಚು ಮೊತ್ತದ ಏನಾದರೂ ಕಾಸು ಕೊಡಬೇಕು ಅಂತಂದರೆ ಅದು ಬ್ಯಾಂಕಿಂಗ್ ಮುಖಾಂತರನೇ, ಅಂದರೆ ಒಂದು RTGS, ನೆಫ್ಟು ಇಲ್ಲ ಅಂದರೆ ಆನ್ಲೈನ್ ಟ್ರಾನ್ಸಾಕ್ಷನ್ ಮುಖಾಂತರ ಕೊಡಬೇಕು ಅಂತ RBI ಗೈಡ್ಲೈನ್ಸು ತುಂಬ ಸ್ಪಷ್ಟವಾಗಿದೆ. ಇವತ್ತು ಇವರು 25 ಲಕ್ಷ ತೊಗೊಂಡೋಗಿ ಹಾರ್ಡ್ ಕ್ಯಾಶ್ ಕೊಡ್ತಾರೆ ಅಂತಂದರೆ ಎಲ್ಲೋ ಒಂದು ಕಡೆ ಅದರ ಮೂಲ ಏನು, ಯಾವ ರೀತಿ ಅವರು ಹಣ ಸಂಪಾದನೆ ಮಾಡಿದ್ದಾರೆ, ಮತ್ತು ಅದು ಅಕೌಂಟೇಬಲ್ ಆಗಿಲ್ಲ ಅಂತಂದರೆ ಸೆಕ್ಷನ್ 69 ಆ್ಯಕ್ಟ್ ಏನಿದೆ ಕಂಪ್ಲೀಟಾಗಿ ಇದು ವೈಲೇಷನ್ ಆಗಿದೆ. ಹಾಗಾಗಿ ಅದರ ತನಿಖೆ ಆಗಬೇಕು ಅಂತ ನಾನು ದೂರು ಕೊಟ್ಟಿದ್ದೀನಿ. ನಾನು ಮೊದಲೇ ಹೇಳ್ದರ ಹಾಗೆ 25 ಲಕ್ಷ ಕೊಟ್ಟಿರೋದಕ್ಕೆ ಆ ಕುಟುಂಬಕ್ಕೆ ತಕರಾರಿಲ್ಲ. ಆ ಕುಟುಂಬಕ್ಕೆ 25 ಲಕ್ಷ ಅಲ್ಲ, 25 ಕೋಟಿ ಕೊಟ್ಟರು ಕೂಡ ಕಮ್ಮಿನೇ. ಆ ಕುಟುಂಬಕ್ಕೆ ಒಂದು ಸ್ವಂತ ಮನೆ ಕೊಡಬೇಕು. ಆ ಕುಟುಂಬ ಯಾರು ಸಾವನ್ನಪ್ಪಿದ್ದಾರೆ, ಆ ರಾಜಶೇಖರ್ ಅನ್ನೋರು, ಅವರು ಒಬ್ಬರೇ ಆಧಾರ ಸ್ತಂಭವಾಗಿದ್ದರು ಆ ಕುಟುಂಬಕ್ಕೆ. ಆ ಕುಟುಂಬಕ್ಕೆ ಒಂದು ಸರ್ಕಾರಿ ನೌಕರಿಗೆ ಸಹ ಕೊಡಲಿ, ನಮ್ಗೆ ಅದ್ರಲ್ಲಿ ಏನೂ ಬೇಜಾರಿಲ್ಲ. ಆ ಕುಟುಂಬಕ್ಕೆ ಎಷ್ಟೇ ಪರಿಹಾರ ಕೊಟ್ಟರು ಆ ಕಳ್ಕೊಂಡಿರೋವಂಥ ಮಗ ತಿರ್ಗಾ ಹುಟ್ಟು ಬರಲ್ಲ. ಆದರೂ ಇವರೇನು ಹಾರ್ಡ್ ಕ್ಯಾಶ್ ಕೊಟ್ಟಿದ್ದಾರಲ್ಲ ಅದು ಸರಿಯಾದ ಮಾರ್ಗ ಅಲ್ಲ. ಇವರೊಬ್ಬರು ಜನಪ್ರತಿನಿಧಿ ಆಗಿ ವಿಶೇಷವಾಗಿ ಅವರು ಸಚಿವರಿದ್ದಾರೆ. ಅವರು ಸಮಾಜಕ್ಕೆ ಏನು ಸಂದೇಶ ಕೊಡ್ತಾರೆ? ಇವತ್ತು ಬಡವ್ರಿಗೊಂದು ಸಾಹುಕಾರಕ್ಕೊಂದು ಕಾನೂನಂತೂ ಇಲ್ಲ. 2 ಲಕ್ಷಕ್ಕಿಂತ ಅಧಿಕ ಮೊತ್ತ ಹಣವನ್ನು ನಾವು ಬ್ಯಾಂಕಿಂಗ್ ಮುಖಾಂತರ ಮತ್ತು ಆನ್ಲೈನ್ ಟ್ರಾನ್ಸಾಕ್ಷನ್ ಮುಖಾಂತರ ಮಾಡಬೇಕು ಅಂತ ಸ್ಪಷ್ಟವಾಗಿ ಒಂದು ಆದೇಶ ಇದೆ. ಆ ಆದೇಶನ ಉಲ್ಲಂಘನೆ ಮಾಡಿದ್ದಾರೆ. ಹಾಗೆ ತನಿಖೆ ಆಗಬೇಕು ಅಂತ ನಾನು ಇನ್ಕಮ್ ಟ್ಯಾಕ್ಸ್ಗೆ ನಾನು ದೂರು ಕೊಟ್ಟಿದ್ದೀನಿ. ನಾನು ಮೊದಲೇ ಹೇಳ್ದರ ಹಾಗೆ 25 ಲಕ್ಷ ಕೊಟ್ಟಿರೋದಕ್ಕೆ ಆ ಕುಟುಂಬಕ್ಕೆ ತಕರಾರಿಲ್ಲ. ಆ ಕುಟುಂಬಕ್ಕೆ 25 ಲಕ್ಷ ಅಲ್ಲ, 25 ಕೋಟಿ ಕೊಟ್ಟರು ಕೂಡ ಕಮ್ಮಿನೇ. ಆ ಕುಟುಂಬಕ್ಕೆ ಒಂದು ಸ್ವಂತ ಮನೆ ಕೊಡಬೇಕು. ಆ ಕುಟುಂಬ ಯಾರು ಸಾವನ್ನಪ್ಪಿದ್ದಾರೆ, ಆ ರಾಜಶೇಖರ್ ಅನ್ನೋರು, ಅವರು ಒಬ್ಬರೇ ಆಧಾರ ಸ್ತಂಭವಾಗಿದ್ದರು ಆ ಕುಟುಂಬಕ್ಕೆ. ಆ ಕುಟುಂಬಕ್ಕೆ ಒಂದು ಸರ್ಕಾರಿ ನೌಕರಿಗೆ ಸಹ ಕೊಡಲಿ, ನಮ್ಗೆ ಅದ್ರಲ್ಲಿ ಏನೂ ಬೇಜಾರಿಲ್ಲ. ಆ ಕುಟುಂಬಕ್ಕೆ ಎಷ್ಟೇ ಪರಿಹಾರ ಕೊಟ್ಟರು ಆ ಕಳ್ಕೊಂಡಿರೋವಂಥ ಮಗ ತಿರ್ಗಾ ಹುಟ್ಟು ಬರಲ್ಲ. ಆದರೂ ಇವರೇನು ಹಾರ್ಡ್ ಕ್ಯಾಶ್ ಕೊಟ್ಟಿದ್ದಾರಲ್ಲ ಅದು ಸರಿಯಾದ ಮಾರ್ಗ ಅಲ್ಲ. ಇವರೊಬ್ಬರು ಜನಪ್ರತಿನಿಧಿ ಆಗಿ ವಿಶೇಷವಾಗಿ ಅವರು ಸಚಿವರಿದ್ದಾರೆ. ಅವರು ಸಮಾಜಕ್ಕೆ ಏನು ಸಂದೇಶ ಕೊಡ್ತಾರೆ? ಇವತ್ತು ಬಡವ್ರಿಗೊಂದು ಸಾಹುಕಾರಕ್ಕೊಂದು ಕಾನೂನಂತೂ ಇಲ್ಲ. 2 ಲಕ್ಷಕ್ಕಿಂತ ಅಧಿಕ ಮೊತ್ತ ಹಣವನ್ನು ನಾವು ಬ್ಯಾಂಕಿಂಗ್ ಮುಖಾಂತರ ಮತ್ತು ಆನ್ಲೈನ್ ಟ್ರಾನ್ಸಾಕ್ಷನ್ ಮುಖಾಂತರ ಮಾಡಬೇಕು ಅಂತ ಸ್ಪಷ್ಟವಾಗಿ ಒಂದು ಆದೇಶ ಇದೆ. ಆ ಆದೇಶನ ಉಲ್ಲಂಘನೆ ಮಾಡಿದ್ದಾರೆ. ಹಾಗೆ ತನಿಖೆ ಆಗಬೇಕು ಅಂತ ನಾನು ಇನ್ಕಮ್ ಟ್ಯಾಕ್ಸ್ಗೆ ನಾನು ದೂರು ಕೊಟ್ಟಿದ್ದೀನಿ.